ಸರ್, ಈ ಒಂದು ಪ್ರಕರಣದ ಬಗ್ಗೆ ಯಾಕಂದ್ರೆ ಸದನದಲ್ಲೇ ಅಂದ್ರೆ ಸಚಿವರು ಒಪ್ಕೊಂಡಿದ್ದಾರೆ ತನ್ನ ಮೇಲೆ ಈ ರೀತಿಯ ಯತ್ನ ನಡೆದಿತ್ತು ಅನ್ನುವಂಥದ್ದು. ಅಂದ್ರೆ ರಾಜಕೀಯದಲ್ಲಿ ವೈಷಮ್ಯಗಳನ್ನ ಅಥವಾ ಅವರು ಇನ್ನೊಬ್ಬ ನಾಯಕರನ್ನ ಹಣಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಅನ್ನು ಬಳಸುವಂಥದ್ದು ಎಷ್ಟು ಸರಿ, ಅದನ್ನು ಯಾವ ರೀತಿ ಖಂಡಿಸ್ತೀರಿ ಅಂತ? ನೋಡಿ, ಕರ್ನಾಟಕ ರಾಜ್ಯದ ವಿಧಾನಸಭೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹಿರಿಯ ಸಚಿವರೊಬ್ಬರು ನನಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಗೃಹ ಸಚಿವರ ಹತ್ರ ನ್ಯಾಯ ಕೇಳಿರ್ತಕ್ಕಂಥದ್ದು ಮೊದಲ ಬಾರಿಗೆ. ನಾನೇ ಕಂಪ್ಲೇಂಟ್ ಕೊಡ್ತೇನೆ, ಇದನ್ನು ತನಿಖೆ ಮಾಡಿ ಅನ್ನುವಂಥ ಮಾತನ್ನು ಫ್ಲೋರಲ್ಲಿ ಹೇಳಿದ್ದಾರೆ. ಪ್ರಾಯಶಃ ಒಂದು ಸೈದ್ಧಾಂತಿಕ ವಿಚಾರಧಾರೆ ಅಡಿಯಲ್ಲಿ ನಾವು ಹೋರಾಟ ಮಾಡಬೇಕು, ವಿರೋಧಿಯ ನಡುವೆ ಅಥವಾ ಅಭಿವೃದ್ಧಿ ಹೆಸರಿನಲ್ಲಿ ನಾವು ಹೋರಾಟವನ್ನು ಮಾಡಬೇಕು. ಈ ರೀತಿ ಬ್ಯಾಕ್ಡೋರ್ ಷಡ್ಯಂತ್ರದ ರಾಜಕಾರಣದ ಮೂಲಕ ವಿರೋಧಿಯನ್ನು ಸದೆ ಬಡಿಯತಕ್ಕಂಥ ಪ್ರಯತ್ನ ಏನಿದೆ, ಅದು ಖಂಡಿತ ಅದನ್ನು ರಾಜ್ಯದ ಜನತೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸಚಿವರ ಮೇಲೆ ಈ ರೀತಿಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಭಾವಿಗಳಿರುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಯಾವ ತನಿಖೆಯನ್ನು ಮಾಡಬೇಕು ಅಂತ ತಾವು ಆಗ್ರಹಿಸ್ತೀರಿ? ಯಾಕಂದ್ರೆ ರಾಜ್ಯ ಪೊಲೀಸರು ಈ ಒಂದು ತನಿಖೆಯನ್ನು ಮಾಡದೆ ಒಂದ್ ಕಡೆ ಪ್ರಕರಣ ಆಚೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಇರ್ತವೆ. ಯಾಕಂದ್ರೆ ಸಚಿವರಿದ್ದಾರೆ, ಸಚಿವರ ಮೇಲೆ ಇನ್ನೊಬ್ಬರು ಪ್ರಭಾವಿಗಳೇ ಮಾಡಿರುವಂತಹ ಹಿನ್ನೆಲೆಯಲ್ಲಿ. ನೋಡಿ, ಈಗಾಗಲೇ ಗೃಹ ಸಚಿವರು ಹೇಳಿದ್ದಾರೆ, ನಾನು ಇದನ್ನು ಸಮಗ್ರ ತನಿಖೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ, ಯಾಕಂತ ಹೇಳಿದ್ರೆ ಅವರ ಸಹೋದ್ಯೋಗಿ ಮೇಲೆ ಆಗಿರ್ತಕ್ಕಂಥ ಈ ಒಂದು ವ್ಯವಸ್ಥೆ ಈ ದೃಷ್ಟಿಯಿಂದ ಖಂಡಿತ ಸಮಗ್ರ ತನಿಖೆಯನ್ನು ಆದಷ್ಟು ಬೇಗ ಮುಗಿಸ್ತಾರೆ ಅನ್ನುವಂಥ ಭರವಸೆ ಇದೆ. ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಮುಂದಿನ ದೃಷ್ಟಿಯಲ್ಲಿ ರಾಜ್ಯದ ಜನತೆ ನಾವು ಆಗ್ರಹ ಮಾಡ್ತೇವೆ, ಸಿಬಿಐ ಮೂಲಕ ಇದರ ತನಿಖೆ ಆಗಬೇಕು ಅಂತ. ಈ ಹಿಂದೆ ಕೂಡ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಕೂಡ ಈ ರೀತಿಯ ಪ್ರಯತ್ನಗಳು ಆಗಿತ್ತು. ಅವರು ಆ ಒಂದು ವಿಚಾರ ಸಂದರ್ಭದಲ್ಲೂ ಕೂಡ ಸಾಕಷ್ಟು ರಾಜಕೀಯದಲ್ಲಿ ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳ ನೈತಿಕ ಸೇರವನ್ನು ಕುಂಠಿತ ಮಾಡುವಂಥದ್ದು ಇರಬಹುದು, ಅಥವಾ ಅವರನ್ನ ಬಲೆಗೆ ಬೀಳಿಸುವಂತ ಪ್ರಯತ್ನಗಳು ನಡೀತಾ ಇವೆ. ಹಾಗಾಗಿ ಇದು ಎಲ್ಲದಕ್ಕೂ ಕೂಡ ಅಂತ್ಯ ಹಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಬಾರಿಯೂ ಕೂಡ ಕೂಗು ಕೇಳಿತ್ತು. ಆದರೆ ಈಗ ಇನ್ನೊಂದು ಪ್ರಕರಣ ಈಗ ಮತ್ತೆ ಬೆಳಕಿಗೆ ಬಂದಿದೆ. ಇದು ಎಲ್ಲಿವರೆಗೆ ನಿರಂತರ ಆಗುತ್ತೆ? ಇದಕ್ಕೇನಾದ್ರೂ ಒಂದು ಅಂತಿಮ ಹಂತಕ್ಕೆ ಕೊಂಡೊಯ್ಯುವಂತ ಕೆಲಸ ಆಗಬೇಕು ಅಂತ ಆಗ್ರಹ ಮಾಡ್ತೀರಾ ಹೇಗೆ ಅಂತ? ನೋಡಿ, ರಾಜಣ್ಣ ಅವರು ಬಹಳ ವಿಶ್ವಾಸಪೂರ್ವಕವಾಗಿ ಸದನದಲ್ಲಿ ಹೇಳಿದ್ದಾರೆ. ಸೊ ಅವರು ಇದಕ್ಕೆ ಪ್ರೇರಣೆ ಆಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಖಂಡಿತ ಆ ಪ್ರೇರಣೆಯ ಮೂಲಕ ಮುಂದಿನ ದಿನಗಳಲ್ಲಿ ಈ ರೀತಿಯ ಕೃತ್ಯ ರಾಜ್ಯದಲ್ಲಿ ಆಗದ ರೀತಿಯಲ್ಲಿ ಖಂಡಿತ ಈ ಒಂದು ಪ್ರಕರಣ ತಾರ್ಕಿಕ ಅಂತ್ಯ ಹಾಡುತ್ತದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಹರೀಶ್ ಪೂಂಜಾ ಅವರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಈ ಒಂದು ಸದನದಲ್ಲಿ ರಾಜಣ್ಣ ಅವರು ಒಪ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಮಗ್ರವಾಗಿ ತನಿಖೆಯನ್ನು ನಡೆಸಬೇಕು, ಜೊತೆಗೆ ತನಿಖೆಯ ಮೂಲಕವಾಗಿ ಇದು ಬಹಿರಂಗಗೊಳ್ಳಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಬೆಂಗಳೂರು. ಸರ್, ಈ ಒಂದು ಪ್ರಕರಣದ ಬಗ್ಗೆ ಯಾಕಂದ್ರೆ ಸದನದಲ್ಲೇ ಅಂದ್ರೆ ಸಚಿವರು ಒಪ್ಕೊಂಡಿದ್ದಾರೆ ತನ್ನ ಮೇಲೆ ಈ ರೀತಿಯ ಯತ್ನ ನಡೆದಿತ್ತು ಅನ್ನುವಂಥದ್ದು. ಅಂದ್ರೆ ರಾಜಕೀಯದಲ್ಲಿ ವೈಷಮ್ಯಗಳನ್ನ ಅಥವಾ ಅವರು ಇನ್ನೊಬ್ಬ ನಾಯಕರನ್ನ ಹಣಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಅನ್ನು ಬಳಸುವಂಥದ್ದು ಎಷ್ಟು ಸರಿ, ಅದನ್ನು ಯಾವ ರೀತಿ ಖಂಡಿಸ್ತೀರಿ ಅಂತ? ನೋಡಿ, ಕರ್ನಾಟಕ ರಾಜ್ಯದ ವಿಧಾನಸಭೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಹಿರಿಯ ಸಚಿವರೊಬ್ಬರು ನನಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಗೃಹ ಸಚಿವರ ಹತ್ರ ನ್ಯಾಯ ಕೇಳಿರ್ತಕ್ಕಂಥದ್ದು ಮೊದಲ ಬಾರಿಗೆ. ನಾನೇ ಕಂಪ್ಲೇಂಟ್ ಕೊಡ್ತೇನೆ, ಇದನ್ನು ತನಿಖೆ ಮಾಡಿ ಅನ್ನುವಂಥ ಮಾತನ್ನು ಫ್ಲೋರಲ್ಲಿ ಹೇಳಿದ್ದಾರೆ. ಪ್ರಾಯಶಃ ಒಂದು ಸೈದ್ಧಾಂತಿಕ ವಿಚಾರಧಾರೆ ಅಡಿಯಲ್ಲಿ ನಾವು ಹೋರಾಟ ಮಾಡಬೇಕು, ವಿರೋಧಿಯ ನಡುವೆ ಅಥವಾ ಅಭಿವೃದ್ಧಿ ಹೆಸರಿನಲ್ಲಿ ನಾವು ಹೋರಾಟವನ್ನು ಮಾಡಬೇಕು. ಈ ರೀತಿ ಬ್ಯಾಕ್ಡೋರ್ ಷಡ್ಯಂತ್ರದ ರಾಜಕಾರಣದ ಮೂಲಕ ವಿರೋಧಿಯನ್ನು ಸದೆ ಬಡಿಯತಕ್ಕಂಥ ಪ್ರಯತ್ನ ಏನಿದೆ, ಅದು ಖಂಡಿತ ಅದನ್ನು ರಾಜ್ಯದ ಜನತೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸಚಿವರ ಮೇಲೆ ಈ ರೀತಿಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಭಾವಿಗಳಿರುವಂತಹ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಯಾವ ತನಿಖೆಯನ್ನು ಮಾಡಬೇಕು ಅಂತ ತಾವು ಆಗ್ರಹಿಸ್ತೀರಿ? ಯಾಕಂದ್ರೆ ರಾಜ್ಯ ಪೊಲೀಸರು ಈ ಒಂದು ತನಿಖೆಯನ್ನು ಮಾಡದೆ ಒಂದ್ ಕಡೆ ಪ್ರಕರಣ ಆಚೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಇರ್ತವೆ. ಯಾಕಂದ್ರೆ ಸಚಿವರಿದ್ದಾರೆ, ಸಚಿವರ ಮೇಲೆ ಇನ್ನೊಬ್ಬರು ಪ್ರಭಾವಿಗಳೇ ಮಾಡಿರುವಂತಹ ಹಿನ್ನೆಲೆಯಲ್ಲಿ. ನೋಡಿ, ಈಗಾಗಲೇ ಗೃಹ ಸಚಿವರು ಹೇಳಿದ್ದಾರೆ, ನಾನು ಇದನ್ನು ಸಮಗ್ರ ತನಿಖೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ, ಯಾಕಂತ ಹೇಳಿದ್ರೆ ಅವರ ಸಹೋದ್ಯೋಗಿ ಮೇಲೆ ಆಗಿರ್ತಕ್ಕಂಥ ಈ ಒಂದು ವ್ಯವಸ್ಥೆ ಈ ದೃಷ್ಟಿಯಿಂದ ಖಂಡಿತ ಸಮಗ್ರ ತನಿಖೆಯನ್ನು ಆದಷ್ಟು ಬೇಗ ಮುಗಿಸ್ತಾರೆ ಅನ್ನುವಂಥ ಭರವಸೆ ಇದೆ. ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಮುಂದಿನ ದೃಷ್ಟಿಯಲ್ಲಿ ರಾಜ್ಯದ ಜನತೆ ನಾವು ಆಗ್ರಹ ಮಾಡ್ತೇವೆ, ಸಿಬಿಐ ಮೂಲಕ ಇದರ ತನಿಖೆ ಆಗಬೇಕು ಅಂತ. ಈ ಹಿಂದೆ ಕೂಡ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಕೂಡ ಈ ರೀತಿಯ ಪ್ರಯತ್ನಗಳು ಆಗಿತ್ತು. ಅವರು ಆ ಒಂದು ವಿಚಾರ ಸಂದರ್ಭದಲ್ಲೂ ಕೂಡ ಸಾಕಷ್ಟು ರಾಜಕೀಯದಲ್ಲಿ ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳ ನೈತಿಕ ಸೇರವನ್ನು ಕುಂಠಿತ ಮಾಡುವಂಥದ್ದು ಇರಬಹುದು, ಅಥವಾ ಅವರನ್ನ ಬಲೆಗೆ ಬೀಳಿಸುವಂತ ಪ್ರಯತ್ನಗಳು ನಡೀತಾ ಇವೆ. ಹಾಗಾಗಿ ಇದು ಎಲ್ಲದಕ್ಕೂ ಕೂಡ ಅಂತ್ಯ ಹಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಬಾರಿಯೂ ಕೂಡ ಕೂಗು ಕೇಳಿತ್ತು. ಆದರೆ ಈಗ ಇನ್ನೊಂದು ಪ್ರಕರಣ ಈಗ ಮತ್ತೆ ಬೆಳಕಿಗೆ ಬಂದಿದೆ. ಇದು ಎಲ್ಲಿವರೆಗೆ ನಿರಂತರ ಆಗುತ್ತೆ? ಇದಕ್ಕೇನಾದ್ರೂ ಒಂದು ಅಂತಿಮ ಹಂತಕ್ಕೆ ಕೊಂಡೊಯ್ಯುವಂತ ಕೆಲಸ ಆಗಬೇಕು ಅಂತ ಆಗ್ರಹ ಮಾಡ್ತೀರಾ ಹೇಗೆ ಅಂತ? ನೋಡಿ, ರಾಜಣ್ಣ ಅವರು ಬಹಳ ವಿಶ್ವಾಸಪೂರ್ವಕವಾಗಿ ಸದನದಲ್ಲಿ ಹೇಳಿದ್ದಾರೆ. ಸೊ ಅವರು ಇದಕ್ಕೆ ಪ್ರೇರಣೆ ಆಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಖಂಡಿತ ಆ ಪ್ರೇರಣೆಯ ಮೂಲಕ ಮುಂದಿನ ದಿನಗಳಲ್ಲಿ ಈ ರೀತಿಯ ಕೃತ್ಯ ರಾಜ್ಯದಲ್ಲಿ ಆಗದ ರೀತಿಯಲ್ಲಿ ಖಂಡಿತ ಈ ಒಂದು ಪ್ರಕರಣ ತಾರ್ಕಿಕ ಅಂತ್ಯ ಹಾಡುತ್ತದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ಹರೀಶ್ ಪೂಂಜಾ ಅವರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಈ ಒಂದು ಸದನದಲ್ಲಿ ರಾಜಣ್ಣ ಅವರು ಒಪ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಮಗ್ರವಾಗಿ ತನಿಖೆಯನ್ನು ನಡೆಸಬೇಕು, ಜೊತೆಗೆ ತನಿಖೆಯ ಮೂಲಕವಾಗಿ ಇದು ಬಹಿರಂಗಗೊಳ್ಳಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಬೆಂಗಳೂರು.